ಮಂಗಳೂರಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಕೆಎಫ್ಸಿ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ರೈಡ್ ನಡೆಸಿದ್ದಾರೆ. ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ನಲ್ಲಿರುವಂತಹ ಕೆಎಫ್ಸಿ ಮೇಲೆ ಗ್ರಾಹಕರ ದೂರಿನ ಹಿನ್ನೆಲೆಯಲ್ಲಿ ನಡೆದಿರುವಂತಹ ದಾಳಿ ಇದು. ಆನ್ಲೈನ್ನಲ್ಲಿ ಚಿಕನ್ ಆರ್ಡರ್ ಮಾಡಿದ್ದಾರೆ ಗ್ರಾಹಕರು. ಚಿಕನ್ ಪೀಸ್ ಕೊಳೆತ ಬಗ್ಗೆ ಗ್ರಾಹಕರು ದೂರು ಕೊಟ್ಟಿರ್ತಾರೆ. ನಿನ್ನೆ ನಡೆದಿರುವಂತಹ ಘಟನೆ ಇದು. ಚಿಕನ್ ಪೀಸ್ ವಾಸನೆ ಬರ್ತಾ ಇದ್ದ ಬಗ್ಗೆ ಗ್ರಾಹಕರು ದೂರು ಕೊಟ್ಟಿರ್ತಾರೆ. ಹೀಗಾಗಿ ಈ ದಾಳಿಯಾಗಿದೆ. ದಾಳಿ ವೇಳೆ ಚಿಕನ್ನಲ್ಲಿ ಕೊಳೆತ ಚಿಕನ್ ಪೀಸ್ ಕೂಡ ಪತ್ತೆಯಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಪ್ಯಾಕ್ ಮಾಡಿದ್ದಂಥ ಚಿಕನ್ಗಳು ಪತ್ತೆಯಾಗಿದೆ. ಈ ಚಿಕನ್ ಅಡುಗೆ ಎಣ್ಣೆ ಸ್ಯಾಂಪಲ್ಸನ್ನು ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಸದ್ಯಕ್ಕೆ KFC ಮಳಿಗೆಯನ್ನು ಕ್ಲೋಸ್ ಮಾಡಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಬೀಗ ಹಾಕಿದ್ದಾರೆ. ಕಸ್ಟಮರ್ ಕೊಟ್ಟಂಥ ಕಂಪ್ಲೇಂಟು ಇದು. KFCಯಲ್ಲಿ ಆನ್ಲೈನ್ ಆರ್ಡರ್ ಮಾಡಿದ್ರೆ ಚಿಕನ್ ಪೀಸ್ಗಳು ಬಂದಿತ್ತು, ಅದರಲ್ಲಿ ಕೊಳೆತ ಮಾಂಸ ಇತ್ತು, ಕೊಳೆತೋಗಿತ್ತು, ಸ್ಮೆಲ್ ಬರ್ತಾ ಇತ್ತು ಅಂತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ನಡೆದಿರುವಂಥ ದಾಳಿ. ಅಲ್ಲೋಗಿ ಕಿಚನ್ನಲ್ಲಿ ಪರಿಶೀಲನೆ ನಡೆಸಿದಾಗ ಈ ರೀತಿಯಾಗಿ ಕೊಳೆತ ಚಿಕನ್ ಪತ್ತೆಯಾಗಿದೆ. ಅದು ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ಈ ಪ್ಯಾಕ್ ಮಾಡಿಟ್ಟಂಥ ಚಿಕನ್ ಅದು ಈಗಲೂ ಬಳಕೆ ಮಾಡ್ತಿದ್ದಾರೆ. ಅದು ಕೊಳೆತಿದೆ, ಸ್ಮೆಲ್ ಬರ್ತಾ ಇದೆ. ಗೊತ್ತಿರಲ್ವಾ ಶೆಫ್ಗೆ, ಕಿಚನಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಆದರೂ ಹಾಕಿರ್ತಾರ ಅಥವಾ ಕೈತಪ್ಪಿ ಆಗುತ್ತಾ? ಅವ್ರ ಹತ್ರ ಸ್ಟೋರೇಜ್ ಇದೆಯಲ್ಲ, ಇನ್ನೂ ಇಟ್ಕೊಂಡಿದ್ದಾರೆ. ಈಗ ಬೆಂಗಳೂರಲ್ಲೂ ಸಾಕಷ್ಟು ಹೋಟೆಲ್ಗಳ ಮೇಲೆ ಆದಾಗ ಇಂಥದ್ದೇ ಪರಿಸ್ಥಿತಿ ನೋಡಿದ್ದು ನಾವು. ಆಗಸ್ಟ್ 15ರಂದು ಗ್ರಾಹಕರೊಬ್ಬರು KFCಯಲ್ಲಿ ಚಿಕನ್ ಲೆಗ್ ಪೆರಿ ಪೆರಿ ಎಂಬ ವಸ್ತುವನ್ನು ಖರೀದಿಸಿ ಆನ್ಲೈನ್ ಮುಖಾಂತರ ಖರೀದಿಸಿ ಅದನ್ನು ಸೇವಿಸಿದ ಸಂದರ್ಭದಲ್ಲಿ ಚಿಕನ್ ಹಾಳಾಗಿದ್ದು ಹಾಗೂ ಕೆಟ್ಟ ವಾಸನೆ ಬರುತ್ತಿದ್ದು ಕೆಲ ಸಮಸ್ಯೆಯಾಗಿದೆ ಅಂತ ಒಂದು ದೂರು ಬಂದಿರ್ತದೆ. ಆ ದೂರಿನ ಮೇರೆಗೆ KFC MG ರೋಡಲ್ಲಿರುವಂಥ KFCಯಲ್ಲಿ ಚಿಕನ್ ಸ್ವಲ್ಪ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ ಹಾಗೂ ವಾಸನೆ ಬಂದಿರೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಈ ಬಗ್ಗೆ ನಾವು ಆಹಾರ ಮಾದರಿಯ ಸ್ಯಾಂಪಲ್ಗಳನ್ನು ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಆಹಾರ ಪರೀಕ್ಷೆಯನ್ನು ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೋಸ್ಕರ ಸ್ಯಾಂಪಲ್ ತೆಗೆದುಕೊಂಡಿದ್ದು ಚಿಕನ್ ಚಿಕನ್ ನಾವು ಪರೀಕ್ಷಿಸಿ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದೆಯಾ ಅಥವಾ ಇನ್ನೇನಾದರೂ ಸಮಸ್ಯೆ. ಇನ್ನು ಮೈಸೂರಲ್ಲೂ ಕೂಡ ಐಷಾರಾಮಿ ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ 9 kg ಚಿಕನ್ನ ಜಪ್ತಿ ಮಾಡಿದ್ದಾರೆ. ಅವಧಿ ಮೀರಿದ 9 kg ಚಿಕನ್ ಇದು. ಅಧಿಕಾರಿಗಳು ಅದನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ನಲ್ಲಿ 68 kg ಮಾಂಸವನ್ನು ಜಪ್ತಿ ಮಾಡಿದ್ದಾರೆ. 68 kg. ಕ್ಯೂ ಸ್ಟಾರ್ ಹೋಟೆಲ್ನಲ್ಲಿ 4 kg ಮಶ್ರೂಮ್ ಜಪ್ತಿಯಾಗಿದೆ. ಅವಧಿ ಮೀರಿದ ಆಹಾರ ಸುರಕ್ಷತಾ ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದಾರೆ.